ಇನ್ನು ಎಷ್ಟು ವರ್ಷ ಅಂತ ಇದನ್ನೇ ದೊಡ್ಡದು ಮಾಡ್ಕೊಂಡು ಕೂತಿರ್ತೆ ತಾತ. ಇಲ್ಲಿ ನೋಡಿ ತಾತ, ನೀವು ಈ ಫಂಕ್ಷನಿಗೆ ಬಂದರೂ ಪರವಾಗಿಲ್ಲ, ಬರ್ದೇ ಹೋದ್ರೂ ಪರವಾಗಿಲ್ಲ. ನಿನ್ನ ಹಠ ಸ್ವಾಭಿಮಾನ ಇಟ್ಕೊಂಡು ಇಲ್ಲೇ ಕೂತ್ಕೋ. ಆದ್ರೆ ನಾನಂತೂ ಈ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡೇ ಮಾಡ್ತೀನಿ. ನಿಮ್ಮದು ಒಂದು ಬಾಳ, ನಿಮ್ಮದು ಒಂದು ಜನ್ಮನ. ನೀವೆಲ್ಲ ನನ್ನ ವಂಶದ ರಕ್ತ ಅನ್ನೋದಕ್ಕೆ ನಾಚಿಕೆ ಆಗ್ತಾ ಇದೆ. ನಾಗವಂಶಕ್ಕೆ ಹುಟ್ಟಿರುವಂತ ಕಳಂಕ ನೀವು. ಏ ನಕುಲ್, ಶಿವಾನಿ, ನಿಮ್ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ನಿಮ್ ತಾತನ ಮಾನ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡಿ. ಏಯ್, ನಾವು ಬದುಕಿರೋದೇ ಇವ್ರ ನೆರಳಲ್ಲಿ. ನಾವು ಈ ಮನೇಲಿ ಇರೋವರೆಗೂ ಅವ್ರ ಮಾತೇ ನಡೆಯೋದು. ಏಯ್, ನೀವ್ ಇಷ್ಟೆಲ್ಲ ಅನ್ಭವಿಸ್ತೀರಿ ಆಸ್ತಿ ಅಂತಸ್ತೆಲ್ಲ ಅವರು ಸಂಪಾದನೆ ಮಾಡಿರೋದನ್ನೋದನ್ನ ಮರಿಬೇಡಿ. ಮನುಷ್ಯನಿಗೆ ಬರೀ ಆಸ್ತಿ ಅಂತಸ್ತಿದ್ರೆ ಸಾಲದು ಕಡೆ. ಸ್ವಲ್ಪ ಪ್ರೀತಿ, ವಿಶ್ವಾಸ, ಮನುಷ್ಯತ್ವ ಅನ್ನೋದಿರ್ಬೇಕು. ನೀನು ಯಾವತ್ತಿದ್ರೂ ಸೂರ್ಯವಂಶದ ಪರವಾಗೇನೆ ಮಾತಾಡ್ತೀಯ ಅಂತ ನನಗೆ ಗೊತ್ತು ಕಣೆ. ನಿನ್ನ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುನೇಂದ್ರ, ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನೇನು ಮಾತಾಡ್ತಾನೆ ಇಲ್ಲ? ಅಪ್ಪ, ಇಲ್ಲಿ ನಾನ್ ಮಾತಾಡಿದ್ರೆ ತಪ್ಪಾಗತ್ತೆ. ನಾವಿಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡಿರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಅಲ್ವಾ? ಅವ್ರ ಸುಖ ಸಂತೋಷನ ನಾವು ಬಲಿ ಕೊಟ್ಟು ಸಂತೋಷವಾಗಿರಕ್ಕಾಗತ್ತಾ? ಅಂದ್ರೆ ನೀನು ನಕುಲ್ ಹೇಳ್ತಾ ಇರೋದು ಸರಿಯಾಗಿದೆ ಅಂತ ಹೇಳ್ತಾ ಇದೀಯಾ? ನನ್ನ ನಿರ್ಧಾರನ ಕಾಲು ಕಸ ಮಾಡಿ ನೀವೆಲ್ಲ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀರಾ? ನಮ್ಗೀಗ ದ್ವೇಷ ಮುಖ್ಯ ಅಲ್ಲಪ್ಪ. ಅಲ್ಲಿ ಬೆಳೀತಾ ಇರೋ ಈ ಮನೆ ವಾರಸ್ದಾರ ಮುಖ್ಯ.